ಹಾಯ್ ಎಲ್ರಿಗೂ, ನನ್ನ ಹೆಸರು ರಂಜಿತಾ ಅಂತ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಇವತ್ತಿನ ಟಾಪಿಕ್ಕು ಸ್ಯಾರಿನ ನಾವೇ ಹೇಗೆ ಮೆಜರ್ಮೆಂಟ್ ಮಾಡಿಕೊಂಡು ಪ್ರೀಪಿನ್ ಮಾಡ್ಕೊಳೋದು ಅಂತ. ವಿತೌಟ್ ಐರನ್ ಬಾಕ್ಸ್ ಇಲ್ದರೆ ನಾವೇ ಸ್ಯಾರಿನ ಹೇಗೆ ಮಾಡ್ಕೋಬೋದು ಮತ್ತು ನಾವೇ ಪಿನ್ ಮಾಡಿ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ನೋಡೋಣ. ಪಿನ್ಸ್ ಮತ್ತು ಕ್ಲಿಪ್ಸ್ ಇದು ಬೇಕಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಒಂದು 50 ಇದೆ. ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಅಡ್ರೆಸ್ಗೆ ಶೇರ್ ಮಾಡ್ತೀನಿ. ಇದಕ್ಕೆ ಪಿನ್ಸ್ ಬೇಕಾಗುತ್ತೆ. ಪಿನ್ಸ್ ಮತ್ತು ಒಂದು ಸ್ಯಾರಿ. ಪಲ್ಲು ಲೆಂತು ನಮಗೆ ಈ ಶೋಲ್ಡರಿಂದ ನಮ್ಮ ಮಂಡಿಯಲ್ಲಿ ಅರ್ಧ ಭಾಗ ಇದನ್ನು ತಗೋಬೇಕು. ನಮ್ಮ ಎಡಗೈಯಿಂದನೇ ಫಸ್ಟ್ ಪ್ಲೀಟ್ ಇದು ಬರೋದು ಎಡಗೈಯಲ್ಲಿ. ಇದು ಫಾಲ್ ಸೈಡ್ ಆಗಿರುತ್ತೆ. ಈ ಸೈಡಿಂದ ನಾವು ಪ್ಲೀಟ್ಸ್ನ ರಫ್ ಆಗಿ ತೊಗೊಂಡು ಮೆಜರ್ಮೆಂಟ್ಗೋಸ್ಕರ ಶೋಲ್ಡರ್ ಮೇಲೆ ಹಾಕ್ಕೊಂಡು ಲೆಂತ್ ತೊಗೋಬೇಕು. ಅದಕ್ಕೋಸ್ಕರ ಜಸ್ಟ್ ಶೋಲ್ಡರ್ ಮೇಲೆ ಹಾಕ್ಕೊಂಡು ನಮಗೆ ಎಷ್ಟು ಲೆಂತ್ ಬೇಕು ಕರೆಕ್ಟಾಗಿ ಲೆಂತು ಮಂಡಿ ಮಡಿಸೋತವೆಯಿಂದ ಇಲ್ಲಿ ಅರ್ಧ ಇಲ್ಲಿದೆಯಲ್ಲ ಮಾರ್ಕು, ಇಲ್ಲಿವರೆಗೂ ನಮ್ಮ ಮೆಜರ್ಮೆಂಟ್ನ ತಗೊಂಡು ಈ ಪಿನ್ನು ಶೋಲ್ಡರ್ ಹತ್ರ ಪಿನ್ ಮಾಡ್ತೀವಲ್ಲ ಅಲ್ಲಿ ಒಂದು ಪಿನ್ ಮಾಡ್ಕೋಬೇಕು. ಆ ಶೋಲ್ಡರ್ನ ಅಲ್ಲೇ ಇಟ್ಕೊಂಡು ಬಾಡಿಯಿಂದ ಒಂದು ರೌಂಡ್ ಹಿಂದೆಯಿಂದ ಮುಂದೆ ಕರೆಕ್ಟಾಗಿ ನಮ್ಮ ಮಂಡಿ ಹತ್ರ ಒಂದು ಸ್ಟೆಪ್ ಕಾಲು ಮುಂದೆ ಮಾಡಿ ಕರೆಕ್ಟಾಗಿ ಮಂಡಿ ಎಲ್ಲಿಗೆ ಬರುತ್ತೋ ನಮ್ಮ ನೀ ಹತ್ರ ಇಲ್ಲಿ ಒಂದು ಪಿನ್ ಆಗಿದೆ. ಸೊ ಇವಾಗ ಈ 2 ಪಿನ್ ಮುಗೀತು. ನಾವು ಎಲ್ಲಿ ಟಕ್ ಮಾಡ್ತೀವಲ್ವ ಕರೆಕ್ಟಾಗಿ ನಮ್ಮ ಬಲ್ಗೈ ಇದು ರೈಟ್ ಹ್ಯಾಂಡು ಈ ಶೋಲ್ಡರ್ ಮಧ್ಯದಿಂದ ಟಕ್ ಮಾಡಬೇಕು. ನಾವಿಲ್ಲಿ ಕೆಲವರು ಇಲ್ಲಿಂದನೂ ಟಕ್ ಮಾಡ್ತಾರೆ, ಇಲ್ಲಿಂದನೂ ಟಕ್ ಮಾಡ್ತಾರೆ. ಸೊ ಇಲ್ಲಿಗೆ ನಾನು ಎಲ್ಲಿ ಟಕ್ ಮಾಡ್ತೀವೋ ಅಲ್ಲಿಂದ ಒಂದು ರೌಂಡು ಸ್ಯಾರಿನ ಕರೆಕ್ಟಾಗಿ ನಮ್ಮ ಸೆಂಟ್ರಿಗೆ, ನಮ್ಮ ಫೇಸ್ ಸ್ಟ್ರೈಟ್ ನಮ್ಮ ಬೆಲ್ಲಿ ಬಟನ್ ಹತ್ರ ಇಲ್ಲಿ ಟಕ್ ಮಾಡ್ತೀವಿ ಸೆಂಟ್ರಲ್ಲಿ. ಸೊ ಇಲ್ಲಿಗೆ ಈ ಫಸ್ಟ್ ಪಿನ್ನಿಂದ ಈ ಪಿನ್ವರೆಗೂ ನಮಗೆ ಸೆಂಟರ್ ಪ್ಲೀಟ್ ಬರುತ್ತೆ. ಮತ್ತು ಶೋಲ್ಡರ್ನ ಭುಜದ ಮೇಲೆ ಹಾಕ್ಕೊಂಡಿದ್ವಲ್ಲ ಇಲ್ಲಿ, ಇದು ಪಲ್ಲು ಪ್ಲೀಟ್ಸ್. ಇಲ್ಲಿ ಶೋಲ್ಡರ್ ಮೇಲೆ ಬರುತ್ತಲ್ಲ ಸೆರಗು, ಅದು ಇಲ್ಲಿ ಬರುತ್ತೆ. ಈ ರೀತಿ ಫಸ್ಟೇ ಸ್ಯಾರಿನ ನಮಗೆ ಮೆಜರ್ಮೆಂಟ್ ಮಾಡಿ ಪಿನ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಪ್ಲೀಟ್ ಮಾಡಿಕೊಂಡು ಅದಕ್ಕೆ ಪಿನ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. 3 ಮೆಜರ್ಮೆಂಟ್ ಬೇಕಾಗಿರೋದು. ಒಂದು ಶೋಲ್ಡರಿಂದ ಮಂಡಿಯಿಂದ ಅರ್ಧ ಭಾಗ ಕೆಳಗಡೆ ಅದೊಂದು ಮೆಜರ್ಮೆಂಟು, ಶೋಲ್ಡರಿಂದ ಇಟ್ಕೊಂಡು ಹಿಂದೆಯಿಂದ ಬಂದು ಕರೆಕ್ಟಾಗಿ ಮಂಡಿ ಹತ್ರ ಒಂದು ಮೆಜರ್ಮೆಂಟು, ಮತ್ತು ನಾವು ಎಲ್ಲಿ ಟಕ್ ಮಾಡ್ತೀವಿ ಅಲ್ಲಿಂದ ತೊಗೊಂಡು ಬಂದು ಮುಂದೆ ಎಲ್ಲಿ ಟಕ್ ಮಾಡ್ತೀವಲ್ವ ಅಲ್ಲಿಗೆ ಒಂದು ಮೆಜರ್ಮೆಂಟು. 3 ಮೆಜರ್ಮೆಂಟ್ ಬೇಕಾಗುತ್ತೆ. ಇದನ್ನು ಆರಾಮಾಗಿ ತೊಗೊಂಡು ಪಿನ್ ಮಾಡಿ ಇಡಿ. ಇವಾಗ ಇದೇ ಪಿನ್ ಮಾಡಿರೋದನ್ನ ನಮಗೆ ಯಾವ ರೀತಿ ಪ್ಲೀಟ್ಸ್ ಮಾಡೋದು ಅಂತ ನಾವು ಯಾವಾಗಲೂ ಇಲ್ಲಿಂದನೇ ಪ್ಲೀಟ್ಸ್ನ ಸ್ಟಾರ್ಟ್ ಮಾಡಬೇಕು. ನಮ್ಮ ಲೆಫ್ಟ್ ಹ್ಯಾಂಡಿಂದ ಫಸ್ಟ್ ಪ್ಲೀಟು ದೊಡ್ಡ ತಗೊಂಡು, ಫಸ್ಟ್ ಪ್ಲೀಟು ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ತಗೊಂಡು ಮಿಕ್ಕಿದ್ದೆಲ್ಲ ಅದರಲ್ಲಿ ಅರ್ಧರ್ಧ ಇಷ್ಟು ಗ್ಯಾಪ್ ಬಿಟ್ಟು ಮಿಕ್ಕಿದ್ದೆಲ್ಲ ಇದರಲ್ಲಿ ಅರ್ಧರ್ಧ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡಿ ಎಲ್ಲ ಲೆಂತ್ ಒಂದೇ ಇರೋ ಹಾಗೆ ಅಡ್ಜಸ್ಟ್ ಮಾಡಿ ಈ ಎಡ್ಜಲ್ಲಿ ಪಿನ್ ಮಾಡೋದ್ರಿಂದ ನೆಕ್ಸ್ಟ್ ಪ್ಲೀಟ್ಸ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಹೋಗಲ್ಲ, ನೀಟಾಗಿರುತ್ತೆ. ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ಪಿನ್ ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಕಿಟಕಿಯಲ್ಲಿ ಕಬ್ಬಣ ಇರುತ್ತಲ್ಲ ವಿಂಡೋ ಅಲ್ಲಿ, ಅಲ್ಲಾದರೂ ಇದನ್ನು ಹೋಲ್ಡ್ ಮಾಡ್ಬೋದು. ಈ ಕ್ಲಿಪ್ಪಿಂದ ಯಾವುದೇ ಹೆಲ್ಪ್ ಇಲ್ದರೆ ಇದೊಂದು ಕ್ಲಿಪ್ 1-2 ಕ್ಲಿಪ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಯಾರಿನ ನೀವೇ ಮಾಡ್ಕೋಬೋದು, ವಿಂಡೋ ಆಗಲಿ ಡೋರ್ ಆಗಲಿ. ಸೊ ನಾನಿವಾಗ ಚೇರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚೇರ್ಗೆ ಈ ಪೆಗ್ಗಿಂದ ಸ್ಯಾರಿ ಹೋಲ್ಡ್ ಮಾಡಿ ಪ್ಲೀಟ್ಸ್ನ ಅರೇಂಜ್ ಮಾಡೋದು. ಪಿನ್ಸ್ ಆಲ್ರೆಡಿ ಮಾಡಿದ್ದೀನಿ. ಪ್ಲೀಟ್ಸ್ ಅರೇಂಜ್ ಮಾಡಿ ಪಿನ್ನ ಇಲ್ಲಿ ಸೆಂಟ್ರಲ್ಲಿ ಹಾಕಿದ್ದೀನಿ. ಸೊ ಇದನ್ನ ಚೇರ್ಗೆ ಹೋಲ್ಡ್ ಮಾಡ್ತೀನಿ. ಚೇರ್ ಇಟ್ಕೊಂಡಿದ್ದೀನಿ. ಚೇರ್ನ ಹಿಂದೆ ಭಾಗದಲ್ಲಿ ಈ ಪೆಗ್ಗಿಂದ ಈ ಸ್ಯಾರಿನ ಇಲ್ಲಿ ಹೋಲ್ಡ್ ಮಾಡ್ತೀನಿ ಟೈಟಾಗಿ. ಇದು ಹೋಲ್ಡ್ ಮಾಡುತ್ತೆ ಟೈಟಾಗಿ. ಇವಾಗ ಸ್ಯಾರಿದು ಪ್ಲೀಟ್ಸ್ ಇದೆಯಲ್ಲ, ಫಸ್ಟ್ ಪ್ಲೀಟ್ ನಾವು ಎಷ್ಟು ದೊಡ್ಡ ತೊಗೊಂಡಿದ್ದೀವೋ ಅದನ್ನು ಹಾಗೆ ಇಟ್ಕೊಂಡು ಮಿಕ್ಕಿದ ಎಲ್ಲ ಪ್ಲೀಟ್ಸ್ನು ಒಳಗಡೆ ಕಾಣ್ತಿರುತ್ತೆ. ಈ ರೀತಿ ಎಲ್ಲ ಪ್ಲೀಟ್ಸ್ನು ಅರೇಂಜ್ ಮಾಡಿಕೊಂಡು ಕೈಯಲ್ಲಿ ಇಟ್ಕೋಬೇಕು.
ಹೀಗೆ ಪೆಗ್ಗಿಂದ ಹೋಲ್ಡ್ ಮಾಡಿದ್ದೀವಿ. ಎಲ್ಲ ಪ್ಲೀಟ್ಸ್ನು ಒಂದೊಂದೇ ಒಳಗಿಂದ ತಗೊಂಡು ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಒಂದು ಪಿನ್ ಮಾಡ್ತೀವಿ ಈ ಎಡ್ಜಲ್ಲಿ ಹಿಂದೆಗಡೆ. ಪಿನ್ ಮಾಡಿ ಆದಮೇಲೆ ಇದನ್ನು ಚೇರಿನ ಹಿಂದೆ ಹಾಕಿ. ನೀವು ಡೈರೆಕ್ಟಾಗಿ ಹೋಲ್ಡ್ ಮಾಡಿ ಅಷ್ಟೂ ಫುಲ್ಲು ಅರೇಂಜ್ ಮಾಡ್ಬೋದು. ಸೊ ಬಿಗಿನರ್ಸ್ ಆಗಿದ್ರೆ, ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಇನ್ನು ಸೀರೆ ಪ್ಲೀಟ್ ಅರೇಂಜ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಇಷ್ಟಿಷ್ಟಕ್ಕೆ ನೀವು ಈ ರೀತಿ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಒಂದು ಪಿನ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಈಗ ಒಂದು ಪಿನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋತೀನಿ. ಹೀಗೆ ಎಲ್ಲಿವರೆಗೂ ಮಾಡ್ಕೋಬೇಕು. ನಾವು ಲೆಂತ್ ತೊಗೊಂಡಿದ್ದೀವಲ್ಲ, ಶೋಲ್ಡರ್ವರೆಗೂ ಪಿನ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿವರೆಗೂ ಈ ಪಿನ್ ಇಲ್ಲಿದೆ, ಇಲ್ಲಿವರೆಗೂ ಇದೇ ರೀತಿ ಶೋಲ್ಡರ್ ಪ್ಲೀಟ್ನ ಮಾಡಿಕೊಂಡು ಅಲ್ಲಿಗೆ ಒಂದು ಪಿನ್ ಮಾಡ್ಕೋಬೇಕು. ಕರೆಕ್ಟಾಗಿ ಲೆಂತ್ವರೆಗೂ ಪಿನ್ ಇಲ್ಲಿ ಹಾಕಿದ್ದೀನಿ, ಎಷ್ಟು ಲೆಂತ್ ಬೇಕು ಅಂತ. ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಆ ಪಿನ್ನ ರಿಮೂವ್ ಮಾಡಿ ಇದೇ ಎಡ್ಜಲ್ಲಿ ಪಿನ್ ಮಾಡ್ಕೋತೀನಿ. ಈ ಎಡ್ಜಲ್ಲಿ ಪಿನ್ ಮಾಡ್ಕೋತೀನಿ. ಹಿಂದೆಯಿಂದಾದರೂ ಮಾಡ್ಕೊಳ್ಳಿ, ಮುಂದೆಯಿಂದಾದರೂ ಪಿನ್ ಮಾಡ್ಕೊಳ್ಳಿ. ಇದು ಪಲ್ಲು, ಇಲ್ಲಿ ಶೋಲ್ಡರ್ ಮೇಲೆ ಬರುತ್ತಲ್ಲ ಸೆರಗು, ಇದು ರೆಡಿ ಆಯಿತು. ಪಲ್ಲು ಲೆಂತ್ ಕಂಪ್ಲೀಟ್ ಆಗಿದೆ. ನೀಟಾಗಿ ಅರೇಂಜ್ ಮಾಡಿದ್ದೀವಿ. ಫಸ್ಟ್ ಪ್ಲೀಟ್ ದೊಡ್ಡ ಇದೆ, ಈ ಸೈಡ್ ಯಾವುದೇ ಪ್ಲೀಟ್ಸ್ ಹೊರಗಡೆ ಕಾಣ್ತಿಲ್ಲ. ಸೊ ನೀವು ಯಾವಾಗಲೂ ಅಷ್ಟೇ ಫಸ್ಟ್ ಪ್ಲೀಟ್ ದೊಡ್ಡ ತೊಗೊಂಡು ಮಿಕ್ಕಿದ್ದೆಲ್ಲ ಅದರಲ್ಲಿ ಅರ್ಧ ಮಡ್ಚ್ಕೋಬೇಕು. ನೆಕ್ಸ್ಟು ಸೆಂಟರ್ ಪ್ಲೀಟ್ ನೋಡೋಣ. ಸೆಂಟರ್ ಪ್ಲೀಟ್ ನಾವು ಆಲ್ರೆಡಿ ಎಲ್ಲಿಗೆ ಟಕ್ ಮಾಡಿ ಪಿನ್ ಮಾಡಿದ್ದೀವಲ್ವ, ಇಲ್ಲಿಂದ ಟಕ್ ಮಾಡಿ ಇಲ್ಲಿ ಪಿನ್ ಮಾಡಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಮ್ಮ 2 ಫಿಂಗರ್ಸ್, ಈ 2 ಫಿಂಗರ್ ಇದೆಯಲ್ಲ, ಈ ಕತ್ರಿ ಶೇಪಲ್ಲಿ ಮುಂದೆ ಇಟ್ಕೊಂಡು ಈ 2 ಬೆರಳು, ಮಿಕ್ಕಿದ 2 ಬೆರಳು ಮತ್ತು ಥಂಬ್ ಇದೆಯಲ್ಲ, ಅದನ್ನು ಹಿಂದೆ ಬಟ್ಟೆ ನಮ್ಮ ಕೈ ಎಷ್ಟು ಸ್ಪ್ರೆಡ್ ಮಾಡೋಕ್ಕಾಗುತ್ತೋ ಅಷ್ಟು ಅಗಲ ಮಾಡಿ ಹಿಂದೆ ಬಟ್ಟೆ ಇಟ್ಕೊಳ್ಬೇಕು. ಈ 2 ಬೆರಳಿಂದ ಈ ಕತ್ರಿ ಶೇಪಲ್ಲಿ ಪಿನ್ ಮಾಡಿರೋ ಹತ್ರದಿಂದ ಫಸ್ಟು ದೊಡ್ಡ ಪ್ಲೀಟ್ ತೊಗೋಬೇಕು. ನಾವು ಹಿಂಗೆ ಹಿಡ್ದಿದ ತಕ್ಷಣ ಸ್ಟ್ರೈಟ್ ಆಗಿರಬೇಕು ಪ್ಲೀಟು. ಈ ರೀತಿ ಇದ್ಮೇಲೆ ಫಸ್ಟ್ ಪ್ಲೀಟ್ ದೊಡ್ಡ ತೊಗೊಂಡು ಮಿಕ್ಕಿದ್ದು ಇದರಲ್ಲಿ ಅರ್ಧ ಮಾಡ್ತಾ ಹೋಗಬೇಕು. ಇಲ್ಲಿವರೆಗೂ ಬಂದಿದೆ ಪ್ಲೀಟ್ಸು. ಅದನ್ನು ನೀಟಾಗಿ ಒಂದೊಂದ್ರ ಮಧ್ಯ ಒಂದು ಕಾಲು ಇಂಚ್ ಗ್ಯಾಪ್ ಇರೋ ಹಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಒಂದೇ ಲೆಂತ್ ಇರಬೇಕು ಮತ್ತು ಎಲ್ಲದರ ಮಧ್ಯ ಒಂದೇ ಗ್ಯಾಪ್ ಇರಬೇಕು. ಈ ರೀತಿ ಎಲ್ಲ ಪ್ಲೀಟ್ಸ್ ಮಧ್ಯ ಗ್ಯಾಪ್ ಇರೋ ಹಾಗೆ ಅಡ್ಜಸ್ಟ್ ಮಾಡಿ ಪಿನ್ ಮಾಡಬೇಕು. ಈ ಎಡ್ಜ್ನಲ್ಲಿ ಪಿನ್ ಮಾಡಬೇಕು. ಈ ಪಿನ್ನು ಪ್ಲೀಟ್ಸ್ನ ಅರೇಂಜ್ ಮಾಡಿದ್ದೀವಲ್ಲ, ಹಾಫ್ ಇಂಚ್ ಅಲ್ಲಿ ಈ ಎಡ್ಜ್ನಲ್ಲಿ ಪಿನ್ ಮಾಡ್ಕೋಬೇಕು. ಈ ಎಡ್ಜ್ನಲ್ಲಿ ಈ ರೀತಿ ಎಲ್ಲದರ ಮಧ್ಯ ಗ್ಯಾಪ್ ಬಿಟ್ಟು ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡಬೇಕು. ಕೆಲವೊಂದು ಸ್ಯಾರಿ ನೀಟಾಗಿ ಪ್ಲೀಟ್ಸ್ ಈ ರೀತಿನೇ ಅರೇಂಜ್ ಆಗುತ್ತೆ. ನೀವು ಡೈರೆಕ್ಟಾಗಿ ಉಟ್ಕೋಬೋದು. ಈ ರೀತಿ ಪ್ಲೀಟ್ಸ್ ನೀಟಾಗಿ ಅರೇಂಜ್ ಆಗಿದೆ. ಆಗಿಲ್ಲ ಅಂದರೆ ಇದನ್ನು ಕೂಡ ಚೇರ್ಗಾದರೂ ಹೋಲ್ಡ್ ಮಾಡಿ, ಇಲ್ಲಾಂದರೆ ಡೋರ್ಗಾದರೂ ಹೋಲ್ಡ್ ಮಾಡಿ ಇದೇ ರೀತಿ ಸ್ಪ್ರೆಡ್ ಮಾಡಿಕೊಂಡು ಕಾಲ ಹತ್ರ ಒಂದು ಪಿನ್ ಮಾಡ್ಕೊಳ್ಳಿ. ಸೆಂಟರ್ ಪ್ಲೀಟ್ನ ಚೇರ್ಗೆ ಹೋಲ್ಡ್ ಮಾಡ್ತಾ ಇದ್ದೀನಿ. ಚೇರ್ಗೆ ಹೋಲ್ಡ್ ಮಾಡಿ ಎಲ್ಲ ಪ್ಲೀಟ್ಸ್ನು ಈ ರೀತಿ ಒಂದೊಂದೇ ಸ್ಪ್ರೆಡ್ ಮಾಡೋ ರೀತಿ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು. ಪಲ್ಲು ಪ್ಲೀಟ್ಸ್ನ ಹೇಗೆ ಅರೇಂಜ್ ಮಾಡಿದ್ವಿ, ಇದು ಕೂಡ ಹಾಗೇನೆ. ಎಲ್ಲ ಪ್ಲೀಟ್ಸ್ನು ಪಕ್ಕ ಒಂದು ಕಾಲು ಇಂಚ್ ರೀತಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಈ ರೀತಿ ಸ್ಪ್ರೆಡ್ ಆಗಿದೆ. ಈ ಎಡ್ಜಲ್ಲಿ ಒಂದು ಪಿನ್ ಮಾಡ್ತೀನಿ, ಈ ಎಡ್ಜಲ್ಲಿ ಒಂದು ಪಿನ್ ಮಾಡ್ತೀನಿ. ಈ ಪಿನ್ ಆದಮೇಲೆ ಇದನ್ನು ಮತ್ತೆ ತೆಗೆದು ಮತ್ತೆ ಚೇರ್ ಮೇಲೆ ಹಾಕ್ತೀನಿ. ಪಿನ್ ಮಾಡಿದ್ದೀನಿ, ಸ್ಪ್ರೆಡ್ ಮಾಡಿ ಇಲ್ಲಿ ಒಂದು ಪಿನ್ ಮಾಡ್ತೀನಿ. ಲಾಸ್ಟ್ ಎಡ್ಜಲ್ಲಿ ಇದೇ ರೀತಿ ಎಲ್ಲ ಪ್ಲೀಟ್ಸ್ನು ಪಕ್ಕದಲ್ಲೇ ಕಾಲು ಇಂಚ್ ಗ್ಯಾಪಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡ್ಕೋತೀನಿ.
ಎಲ್ಲ ಪ್ಲೀಟ್ಸು ಈ ರೀತಿ ಅರೇಂಜ್ ಆಗಿದೆ. ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ಎಡ್ಜಲ್ಲಿ ಒಂದು ಪಿನ್ ಮಾಡ್ಕೋತೀನಿ. ಟಕ್ ಮಾಡೋ ಸೈಡ್ ಒಂದು ಪಿನ್ ಮಾಡಿದ್ದೀನಿ, ಸೆಂಟರಲ್ಲಿ ಒಂದು ಪಿನ್ ಮಾಡಿದ್ದೀನಿ, ಲಾಸ್ಟ್ ಫಾಲ್ ಸೈಡ್ ಒಂದು ಪಿನ್ ಮಾಡಿದ್ದೀನಿ. ಇದು ಸೆಂಟರ್ ಪ್ಲೀಟ್ ಆಗಿರುತ್ತೆ. ಇದು ಶೋಲ್ಡರ್ ಪಲ್ಲು ಪ್ಲೀಟ್ಸ್ ಇಲ್ಲಿ ಹಾಕ್ತೀವಲ್ಲ ಅದು. ನನ್ನ ಲೆಂತ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಡ್ಚ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದು, ಪಿನ್ ಮಾಡಿರ್ತೀವಿ, ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋದು. ಕರೆಕ್ಟಾಗಿ ಸೆಂಟರ್ ಪ್ಲೀಟ್ ಇಲ್ಲಿದೆ. ಈ ಸೈಡು ಇದು ಟಕ್ ಮಾಡೋ ಸೈಡು ಮತ್ತು ಈ ಸೈಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ಎರಡನ್ನೂ ನನ್ನ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಸೆಂಟರ್ ಪ್ಲೀಟ್ ನನ್ನ ಕೈಯಲ್ಲಿದೆ. ಈ ಎರಡನ್ನು ಫೋಲ್ಡ್ ಮಾಡ್ತೀನಿ. ಡಬಲ್ ಫೋಲ್ಡ್ ಮಾಡಿ, ಮತ್ತೆ ಎಕ್ಸ್ಟ್ರಾ ಬಟ್ಟೆ ಇದೆ ಇದನ್ನು ಡಬಲ್ ಫೋಲ್ಡ್ ಮಾಡಿ ಈ ಪಲ್ಲು ಪ್ಲೀಟ್ಸ್ನ ನೀವು ಹ್ಯಾಂಗರಲ್ಲಾದರೂ ಹಾಕೋಬೋದು ಅಥವಾ ಮಡ್ಚಾದರೂ ಇಟ್ಕೋಬೋದು. ಶೋಲ್ಡರ್ ಪ್ಲೀಟು ಈ ಹ್ಯಾಂಗರ್ ಒಳಗಡೆ ಸ್ಯಾರಿನ ಹಾಕೋಬೇಕು. ಸೆಂಟರ್ ಪ್ಲೀಟ್ ಮಾಡಿದ್ದೀವಲ್ಲ ಅದನ್ನು ಸ್ಯಾರಿ ಒಳಗೆ ನೋಡಿ, ಕರೆಕ್ಟಾಗಿ ಸೆಂಟರ್ ಪ್ಲೀಟ್ ಹೀಗಿದೆ. ಇಲ್ಲಿ ಈ ಎಕ್ಸ್ಟ್ರಾ ಪಲ್ಲು ಪ್ಲೀಟ್ಸ್ ನನ್ನ ರೈಟ್ ಹ್ಯಾಂಡಲ್ಲಿದೆ. ಇದನ್ನು ಹಾಗೇನೆ ಹ್ಯಾಂಗರ್ ಹೋಲ್ಗೆ ಹಾಕ್ತಾ ಇದ್ದೀನಿ. ಹ್ಯಾಂಗರ್ಗೆ ಈ ರೀತಿ ಹಾಕೋಬೇಕು. ಸೆಂಟರ್ ಪ್ಲೀಟ್ನ ಹ್ಯಾಂಗರ್ಗೆ ಹಾಕಿದ್ಮೇಲೆ ಈ ನಮ್ಮದು ಪಲ್ಲು ಸೈಡ್ ಇದೆಯಲ್ಲ ಇದನ್ನು ಇದ್ರೊಳಗಡೆ ಈ ರೀತಿ ಹಾಕಿ ಎತ್ತಿಟ್ಕೊಂಡು ಆರಾಮಾಗಿ ನೀವು ಡ್ರೈಪ್ ಮಾಡ್ಬೋದು. ಇದು ಹ್ಯಾಂಗರಲ್ಲಿ ನಾವು ಈ ರೀತಿ ಹಾಕ್ಬಿಟ್ಟು ತಗ್ಲಾಕ್ಬಿಟ್ಟು ನಮ್ಗೆ ಯಾವಾಗ ಬೇಕಾದರೆ ಆವಾಗ ಡ್ರೈಪ್ ಮಾಡ್ಬೋದು. ಈ ಎರಡು ಸೈಡು ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಟೇಬಲ್ ಮೇಲೆ ಹಾಕಬೇಕು. ಇದೆ ಸೆಂಟರ್ ಪ್ಲೀಟು, ಅದನ್ನು ನೆಲದ ಮೇಲಾದರೂ ಹಾಕಿ ಟೇಬಲ್ ಮೇಲಾದರೂ ಹಾಕಿ ಈ ಶೋಲ್ಡರ್ ಪ್ಲೀಟ್ ಇದೆಯಲ್ಲ ಅದನ್ನು ಹೀಗೊಂದು ಫೋಲ್ಡು ಹೀಗೊಂದು ಫೋಲ್ಡು, ಇದ್ರೊಳಗಡೆನೆ ಇಲ್ಲಿಗೊಂದು ಫೋಲ್ಡು ಮತ್ತು ಇದು ಒಂದು ಸರಿ ಈ ಕಡೆ ಫೋಲ್ಡ್ ಆಗಬೇಕು, ಇದು ಒಂದು ಸರಿ ಈ ಕಡೆ ಫೋಲ್ಡ್ ಆಗಬೇಕು. ಇಲ್ಲಿದೆಯಲ್ಲ ಈ ಪಲ್ಲು ಪ್ಲೀಟ್ಸು ಇದನ್ನು ಸುತ್ತಿ ಈ ರೀತಿ ನಾವು ಪ್ರೀಪ್ಲೀಟ್ ಆಗಿರೋ ಸ್ಯಾರಿನ ಈ ರೀತಿ ಬಾಕ್ಸ್ ಫೋಲ್ಡ್ ಆದರೂ ಮಾಡಿಟ್ಕೋಬೋದು. ಹ್ಯಾಂಗರ್ ಫೋಲ್ಡ್ ತೋರಿಸಿದ್ನಲ್ಲ ಹ್ಯಾಂಗರ್ ಫೋಲ್ಡ್ ಆದರೂ ಮಾಡಿಟ್ಕೋಬೋದು. ಈ ಬಾಕ್ಸ್ ಫೋಲ್ಡ್ನ ರಿಮೂವ್ ಮಾಡಿ ಕರೆಕ್ಟಾಗಿ ಸೆಂಟರ್ ಪ್ಲೀಟ್ ನಾವು ಟಕ್ ಮಾಡೋ ಸೈಡ್ ಮೇಲೆ ಇಟ್ಕೊಂಡು ಮಿಕ್ಕಿದ ಎಕ್ಸ್ಟ್ರಾ ಏನಿದೆ ಅದನ್ನು ಒಳಗಡೆ ತರಬೇಕು. ಇದನ್ನು ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಸೆಂಟರ್ ಪ್ಲೀಟ್ ಕರೆಕ್ಟಾಗಿ ಸೆಂಟ್ರಲ್ಲಿದೆ. ಈ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಜಾಸ್ತಿ ಎಳಿಬಾರ್ದು, ಲೂಸಾಗೇ ಇರಲಿ. ಈ ಲೂಸಾಗಿ ಇಟ್ಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಒಳಗಡೆ ನಮಗೆ ಯಾವ ಲೆಂತಿಗೆ ಬೇಕು ಕರೆಕ್ಟಾಗಿ ಫ್ಲೋರ್ಗೆ ಟಚ್ ಆಗಬೇಕು. ನೀವು ನಾರ್ಮಲ್ ಸ್ಲಿಪ್ಪರ್ ಹಾಕಿದ್ರು ಅಷ್ಟೇ, ಹೈಟ್ ಸ್ಲಿಪ್ಪರ್ ಹಾಕಿದ್ರು ಅಷ್ಟೇ, ಕರೆಕ್ಟಾಗಿ ಒಳಗೆ ಟಕ್ ಮಾಡಿ. ಇದನ್ನು ಬಿಟ್ಬಿಡಿ. ಇದು ಪಲ್ಲು ಪ್ಲೀಟ್ಸ್ ಇಲ್ಲಿವರೆಗೂ ಟಕ್ ಮಾಡಿ ಬಿಟ್ಬಿಟ್ಟು ನೆಕ್ಸ್ಟು ಪಲ್ಲು ಪ್ಲೀಟ್ಸ್ ಇದೆಯಲ್ಲ ಇದನ್ನು ಟಕ್ ಮಾಡಿ ಬಿಟ್ಟು ಈ ಪಲ್ಲು ಪ್ಲೀಟ್ಸ್ ಇದೆಯಲ್ಲ ಶೋಲ್ಡರ್ವರೆಗೂ ಲೆಂತ್ ತೊಗೊಂಡು ಹಾಕಿದ್ವಲ್ಲ ಕರೆಕ್ಟಾಗಿ ಶೋಲ್ಡರ್ ಹತ್ರ ಇಲ್ಲಿ ಎಲ್ಲಿ ಪಿನ್ ಮಾಡಬೇಕು, ನಮ್ಮ ಶೋಲ್ಡರ್ ಕತ್ತಿದೆಯಲ್ಲ ಇಲ್ಲೊಂದು ಬ್ಲೌಸ್ಗೆ ಒಂದು ಲೈನ್ ಇರುತ್ತೆ, ಸ್ಟಿಚ್ ಹಾಕಿರೋ ಲೈನ್, ಅದರಿಂದ 2 ಬೆಳ್ಳು ಹಿಂದೆ 2 ಬೆಳ್ಳು ಸ್ಟಿಚ್ ಹಾಕಿರೋ ಹತ್ರ ಇಟ್ಟು ಈ ಎಡ್ಜಿಗೆ ಈ ಶೋಲ್ಡರ್ ಪಿನ್ ಮಾಡಬೇಕು. ತುಂಬ ಕತ್ತತ್ರನೂ ಮಾಡಬಾರ್ದು, ತುಂಬ ಈ ಕಡೆನೂ ಮಾಡಬಾರ್ದು. ಈ ಲೈನಿಂದ 2 ಬೆಳ್ಳು ಈಚೆ ಇರಬೇಕು.
ಬ್ಲೌಸ್ಗೆ 1 ಇಂಚ್ ಗ್ಯಾಪ್ ಕೊಟ್ಟು ಈ ಸೈಡ್ ಪಿನ್ ಮಾಡಬೇಕು. ಅದೇ ಪಿನ್ನ ರಿಮೂವ್ ಮಾಡಿ ಅಲ್ಲಿ ಪಿನ್ ಮಾಡ್ಕೋತೀನಿ. ಅಲ್ಲಿ ಪಿನ್ ಮಾಡಿ ಆದಮೇಲೆ ಇದೆಯಲ್ಲ ಎಕ್ಸ್ಟ್ರಾ ಫಸ್ಟ್ ಪ್ಲೀಟ್ಸು, ಇದನ್ನು ಹಿಂದೆಯಿಂದ ಕರೆಕ್ಟಾಗಿ ಟೈಟಾಗಿರಬೇಕು. ನೀಟಾಗಿ ಎಳ್ಕೊಂಡು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತಲ್ಲ ಇದನ್ನು ಬಿಟ್ಬಿಡಿ. ಈ ಲೂಸ್ ಇದೆಯಲ್ಲ ಇದನ್ನು ಬಿಟ್ಟು ಈ ಸೆಂಟರ್ ಪ್ಲೀಟ್ ಇದೆ, ನಾವು 3 ಪಿನ್ ಮಾಡಿದ್ದೀವಿ. ಕಾಲ್ ಹತ್ರ ಹಾಕಿರೋ ಪಿನ್ನ ರಿಮೂವ್ ಮಾಡಿಬಿಡೋಣ. ಕಾಲ್ ಹತ್ರ ಹಾಕಿರೋ ಪಿನ್ನ ರಿಮೂವ್ ಮಾಡಿ. ಈ ಪಿನ್ ಬೇಕಿದ್ರೆ ನಿಮಗೆ ಹಾಗೆ ಆದರೂ ಇರ್ಬೋದು, ಬೇಡ ಅಂದರೆ ತೆಗಿಬೋದು. ಈ ಎಕ್ಸ್ಟ್ರಾ ಹೀಗೆ ಇರುತ್ತೆ. ಸೆಂಟರ್ ಪ್ಲೀಟ್ನ ಕರೆಕ್ಟಾಗಿ ಫ್ಲೋರ್ಗೆ ಟಚ್ ಆಗೋ ಹಾಗೆ ಎಷ್ಟು ಬರುತ್ತೋ ಅಲ್ಲಿಗೆ ಒಳಗಡೆ ಟಕ್ ಮಾಡಬೇಕು. ಫ್ಲ್ಯಾಟ್ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಯಾರಿಗೆ ಹೊಟ್ಟೆ ದಪ್ಪ ಇರುತ್ತಲ್ಲ, ಈ ಸ್ಪ್ರೆಡ್ ಮಾಡಿ ಉಟ್ಕೊಳ್ಳೋದ್ರಿಂದ ಹೊಟ್ಟೆ ಫ್ಲ್ಯಾಟಾಗಿ ಕಾಣುತ್ತೆ. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಸಿಗುತ್ತೆ ನಿಮಗೆ, ಅದನ್ನು ಇಲ್ಲಿ ಸ್ವಲ್ಪ ಬಟ್ಟೆ ಲೂಸ್ ಮಾಡಿ ಈ ಬಟ್ಟೆ ಒಳಗೆ ಈ ಸೈಡ್ ಕೈ ಹಾಕಿದ್ರೆ ಇಲ್ಲಿ ಈ ಬಟ್ಟೆ ಸಿಗುತ್ತೆ ನಮಗೆ. ಈ ಬಟ್ಟೆನ ಟೈಟಾಗಿ ಎಳ್ಕೋಬೇಕು. ಈ ಸೈಡ್ ನೋಡಿ, ಈ ಬಟ್ಟೆ ನಮಗೆ ಇಲ್ಲಿಂದ ಕರೆಕ್ಟಾಗಿ ಟೈಟಾಗಿ ಫುಲ್ ಲೂಸ್ ಎಲ್ಲ ನೀಟಾಗಿ ಎಳ್ಕೊಂಡು ಈ ಬಟ್ಟೆನ ಇಲ್ಲಿ ಟ್ವಿಸ್ಟ್ ಮಾಡಬೇಕು. ಟೈಟಾಗಿ ಇದು ಫುಲ್ಲು ನೀಟಾಗಿ ಆಗೋವರೆಗೂ ಟೈಟಾಗಿ ಟ್ವಿಸ್ಟ್ ಮಾಡಿ ಪೆಟಿಕೋಟ್ ಒಳಗಡೆ ಟಕ್ ಮಾಡಬೇಕು. ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ಇಲ್ಲೇ ಆದರೂ ಟಕ್ ಮಾಡಿ. ಇನ್ನೂ ಜಾಸ್ತಿ ಬಟ್ಟೆ ಸಿಕ್ಕಿದ್ರೆ ನಿಮಗೆ ಅದನ್ನು ಹಿಂದೆಗಡೆ ಎಳ್ಕೊಂಬಂದು ನೆರಿಗೆ ಇಲ್ದಿರ ನೀಟಾಗಿ ಟಕ್ ಮಾಡಿ, ಪೆಟಿಕೋಟ್ ಒಳಗಡೆ ಟಕ್ ಮಾಡಿ. ಸೆಂಟರ್ ಪ್ಲೀಟ್ ಕರೆಕ್ಟಾಗಿ ಸೆಂಟ್ರಲ್ಲೇ ಇರಬೇಕು. ಇಲ್ಲಿ ಶೋಲ್ಡರ್ ಪಿನ್ ಆಗಿದೆ. ನೆಕ್ಸ್ಟು ಈ ಚೆಸ್ಟ್ ಪ್ಲೀಟ್ನ ನಾವು ಪ್ಲೀಟ್ಸ್ನ ಹೇಗೆ ಅರೇಂಜ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಒಂದೇ ಕೈ ಪ್ಲೀಟ್ಸ್ ಒಳಗಡೆ ಹಾಕ್ತಾ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಪಿನ್ನ ಬೇಕಿದ್ರೆ ನೀವು ಇಲ್ಲಾದರೂ ಹಾಕ್ಕೋಬೋದು, ಅದನ್ನು ಬೇಕಿದ್ರೆ ರಿಮೂವ್ ಬೇಕಾದರೂ ಮಾಡ್ಕೋಬೋದು. ಕರೆಕ್ಟಾಗಿ ನಾವಿಲ್ಲಿ ಟಕ್ ಮಾಡಿದ್ದೀವಲ್ಲ ಅದರಿಂದ ಒಂದು 4 ಬೆರಳು ಬಿಟ್ಟು ಇದ್ರ ಕೆಳಗಡೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ಒಂದು ಪಿನ್ ಮಾಡಬೇಕು. ಈ ಎಲ್ಲ ಪ್ಲೀಟ್ಸು ಆದಮೇಲೆ ಈ ಟೈಟ್ನೆಲ್ಲ ಹೇಳ್ಕೊಂಡು ಕರೆಕ್ಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋಬೇಕು. ಈ ಸೈಡ್ ಪ್ಲೀಟ್ ನಾವು ಕೈಯಲ್ಲೇ ಅರೇಂಜ್ ಮಾಡ್ಕೋಬೋದು ಈ ರೀತಿ. ಈ ಪಿನ್ಸ್ನ ಬೇಕಿದ್ರೆ ರಿಮೂವ್ ಮಾಡ್ಕೋಬೋದು, ಹಾಗೆ ಆದರೂ ಇರ್ಬೋದು. ಕರೆಕ್ಟಾಗಿ ಈ ಶೋಲ್ಡರು ನಮ್ಮ ಮಂಡಿಯಿಂದ ಮೇಲೆ ಇರಬೇಕು. ನೀವೇ ನೋಡಿ, ಈ ರೀತಿ ಪ್ಲೀಟ್ ಮಾಡಿರೋ ಸ್ಯಾರಿನ ವಿತಿನ್ 2 ಮಿನಿಟ್ಸಲ್ಲಿ ನಾವು ಐರನ್ ಮಾಡದೇ ಇರೋ ಕೆಲವೊಂದು ಸ್ಯಾರೀಸ್ಗೆ ಐರನ್ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ನಾವೇ ಪ್ರಿಪ್ಲಿನ್ ಮಾಡಿಕೊಂಡು ಒಂದು ಪೆಗ್ ಕ್ಲಿಪ್ ಇರುತ್ತಲ್ಲ, ದೊಡ್ಡ ಕ್ಲಿಪ್ ತೋರಿಸಿದ್ನಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನಾವೇ ಪ್ರಿಪ್ಲಿನ್ ಮಾಡಬೇಕು. ಈ ರೀತಿ ನಾವೇ ಸ್ಯಾರಿನ ಡ್ರೈಪ್ ಮಾಡ್ಕೋಬೋದು. ಪ್ರಿಪ್ಲಿನ್ ಆಗಿರೋ ಸ್ಯಾರೀಸ್ನ ನೆರಿಗೆ ತಗೊಳ್ಳೋದು, ಕೈಯಲ್ಲಿ ಹೇಗೆ ಮಾಡೋದು 1-2 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನಿಮಗೆ ಬರುತ್ತೆ. ವಿಡಿಯೋ ನೋಡಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ಟಾಪಿಕ್ ಬಗ್ಗೆ ಹೇಳಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಕೀಪ್ ಸಪೋರ್ಟಿಂಗ್.